welcome to my YouTube channel. ಸೊ ಇವತ್ತಿಂದ ಏನು ವಿಡಿಯೋ ಅಂತ ಅಂದ್ರೆ ಅದು ಲೈಕ್ ವಿಷನ್ ಬೋರ್ಡ್, ಹೌ ಡಸ್ ವಿಷನ್ ಬೋರ್ಡ್ ವರ್ಕ್ ಅಂತ ಆಗುತ್ತಾ ಇಲ್ವಾ ಅಂತ. ಬಿಕಾಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ವಿಷನ್ ಬೋರ್ಡ್ನ ಆ್ಯಂಡ್ ನಾನು ಅದನ್ನು ಯುನೀಕ್ ವೇಯಲ್ಲಿ ಟ್ರೈ ಮಾಡಿದ್ದು. ಈ ಥರ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು. ಸೊ ನನಗೆ ಏನೇನು ವಿಷನ್ಸ್ ಇತ್ತು ಅಥವಾ ನನಗೆ ಏನೇನು ಡ್ರೀಮ್ಸ್ ಇತ್ತು, ಆಸೆಗಳಿತ್ತು, ಅದನ್ನೆಲ್ಲ ಈ ಥರ ಸ್ಟಿಕ್ಕರ್ಸ್ನ ಮಾಡಿ ನಾನು ಈ ಗೋಡೆಗೆ ಈ ಥರ ಒಂದು ಆರ್ಟ್ ಶೇಪಲ್ಲಿ, ಇದು ನನ್ನ ತಂಗಿ ಐಡಿಯಾ ಆ್ಯಕ್ಚುಲಿ, ಆರ್ಟ್ ಶೇಪಲ್ಲಿ ಮಾಡು ಅಂತ ಅವಳು ಕೊಟ್ಟಿದ್ದ ಐಡಿಯಾ. ಬಟ್ ಚೆನ್ನಾಗಿ ಬಂದಿತ್ತು. ನಾನು ಇದನ್ನು ಹಿಂಗೆ ನನ್ನ ರೂಮಲ್ಲೇ ಡೈಲಿ ಬೆಳಗ್ಗೆ ವಿಷನ್ ಬೋರ್ಡ್ ನೋಡಬೇಕು ಅಂತ ಹೇಳ್ತಿದ್ರಲ್ಲ, ಸೊ ನಾನು ಅದಕ್ಕೆ ಇಲ್ಲ ನನ್ನ ಬೆಡ್ ಪಕ್ಕನೇ ಹಾಕ್ಕೊಂಡು ಅದನ್ನು ಡೈಲಿ ನೋಡ್ತಿದ್ದೆ. ಆ್ಯಂಡ್ ನನಗೆ ಗೊತ್ತಿಲ್ಲ, ನಾನು ಇದರಲ್ಲಿ ಲೈಕ್ ಐ ಆಮ್ ನಾಟ್ ಕಂಪ್ಲೀಟೆಡ್ 100%, ಬಿಕಾಸ್ ಅದರಲ್ಲಿ ಕೆಲವೊಂದೊಂದು ನಂದು ಫಾಲ್ಟ್ ಇದೆ, ಬಿಕಾಸ್ ನಾನೇ ಧೈರ್ಯ ಮಾಡಿಲ್ಲ ಕೆಲವೊಂದಕ್ಕೆ. ಬಟ್ ಅರೌಂಡ್ 70% to 80% ನಾನು ಇದರಲ್ಲಿ ರಿಕವರ್ ಮಾಡಿ, ಐ ಮೀನ್ 70 to 80% ನಾನು ಇದರಲ್ಲಿ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ ನನ್ನ ಡ್ರೀಮ್ಸ್ನ. ಸ್ಟಾರ್ಟಿಂಗ್ ಫ್ರಮ್ ಇವತ್ತಂತ ಹೇಳ್ತೀನಿ. ನೈಲ್ಸು, ನನಗೆ ನೈಲ್ಸ್ ಮಾಡಿಸ್ಕೋಬೇಕು ಅಂತ ತುಂಬ ದಿವಸದಿಂದ, ಇದು 1 year ಬ್ಯಾಕ್ ಅಲ್ವಾ ನಾನು ಹಾಕಿದ್ದು. 1 year ಬ್ಯಾಕ್ ಅಂದರೆ ಅದಕ್ಕೂ ಇನ್ನೂ ಜಾಸ್ತಿ ದಿವಸದಿಂದ ನನಗೆ ನೈಲ್ಸ್ ಮಾಡಿಸ್ಕೋಬೇಕಂತ ಇತ್ತು. ಸೊ ಹಿಯರ್ ಇಟ್ ಈಸ್. ಇವತ್ತು ಹೋಗಿ ನಾನು ನೈಲ್ಸ್ನ ಮಾಡಿಸ್ಕೊಂಬಂದೆ. ಸೊ ಇವತ್ತೇ ವಿಡಿಯೋ ಮಾಡೋಣ ಅಂತ. ಸೊ ಈ ಆ್ಯಕ್ಚುಲಿ ನನ್ನ ರೆಫರೆನ್ಸ್ ಪಿಕ್ಚರ್ ಬೇರೆ ಇತ್ತು, ಬಟ್ ನಂಗೆ ಅದೇ ಥರ ಬೇಕು ಅಂತ ಇಲ್ಲ, ಸಮಥಿಂಗ್ ಸಿಂಪಲ್ ಆ್ಯಂಡ್ ಕ್ಯೂಟಾಗಿರೋದು, ಚಿಕ್ಕದಾಗಿರಬೇಕು ಅಂತ. ಸೊ ಇದನ್ನು ಮಾಡಿಸ್ಕೊಂಬಂದಿದ್ದೀನಿ ಆ್ಯಂಡ್ ಫುಲ್ ಹ್ಯಾಪಿ ನಾನು. ಅದಾದಮೇಲೆ ಟ್ರಾವೆಲ್ಲು 2025 ನಾನು ಟ್ರಾವೆಲ್ ಮಾಡಿದಷ್ಟು ಮೇ ಬಿ ನನ್ನ ಲೈಫ್ ಟೈಮ್ದು ಒಂದು 50% ನಾನು ಈ ಇಯರಲ್ಲಿ ಕವರ್ ಮಾಡ್ಕೊಂಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ ನಾನು. ಬಿಕಾಸ್ ಎವ್ರಿ ಮಂತ್ ನಾನು ಎಲ್ಲಾದರೂ ಟ್ರಾವೆಲ್ ಮಾಡಿದ್ದೀನಿ. ಎವ್ರಿ ಮಂತ್ ಸ್ಟಾರ್ಟಿಂಗ್ ಫ್ರಮ್ ಜಾನ್ವರಿಯಿಂದ ಹೇಳ್ಕೊಂಡ್ರೆ ಮೇಲ್ಕೋಟೆ, ಇಟ್ ಇನ್ಕ್ಲೂಡ್ಸ್, ನಾನು ಬರೀ ಟ್ರಿಪ್ಗೆ ಹೋಗಿದ್ದೀನಿ ಅಂತಲ್ಲ, ದೇವಸ್ಥಾನಗಳಿಗೂ ತುಂಬ ನೋಡದೇ ಇರೋದಕ್ಕೆ ಹೋಗಿದ್ದೀನಿ. ಮೇಲ್ಕೋಟೆಗೆ ನಾನು ಸೋಲೋ ಟ್ರಿಪ್ ಹೋಗಿದ್ದೆ ಆ್ಯಂಡ್ ಅದು ತುಂಬ ನನಗೆ ಯುನೀಕ್. ಅದಾದಮೇಲಿಂದ ನಾನು ಈ ವರ್ಷ ಸೋಲೋನೇ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಇಯರ್ ನೋಡೋಣ, ತುಂಬ ಸೋಲೋ ಟ್ರಿಪ್ ಅಂತ ಅಂದ್ಕೊಂಡಿದ್ದೀನಿ. ಮೇಲ್ಕೋಟೆ, ಮಾದೇಶ್ವರನ ಬೆಟ್ಟ, ಮೇಯ್ನ್ ಬಂದು ನನಗೆ ಪ್ರಯಾಗ್ರಾಜು, ಅಯೋಧ್ಯ ಮತ್ತು ಕಾಶಿ. ನಾನು ಡ್ರೀಮಲ್ಲಿ ಕೂಡ ಅಂದ್ಕೊಂಡಿಲ್ಲ, ಡ್ರೀಮಲ್ಲ, ನಾನು ಅಂದ್ಕೊಂಡೇ ಇಲ್ಲ ಪ್ಲೇಸಿಗೆ ನಾನು ಹೋಗ್ತೀನಿ ಕಾಶಿಗೆ ಅಂತ. ಆ್ಯಂಡ್ ಅದೊಂಥರ ನಿಜ ಎಷ್ಟು ಮ್ಯಾಜಿಕ್ ಅಂತ ಅಂದರೆ, ಇಲ್ಲಿ ಅದು ನಾನು ಹಾಕ್ಕೊಂಡೇ ಇಲ್ಲ. ನಾನು ಇಲ್ಲಿ ಯಾವ ಟೆಂಪಲ್ಸ್ನ ಹಾಕ್ಕೊಂಡಿದ್ದು ಒಂದೇ ನಾನು ಶಿರ್ಡಿನ. ಬಟ್ ನನಗೆ ಶಿರ್ಡಿಗೆ ಹೋಗೋಕ್ಕಾಗಲಿಲ್ಲ. ಬಟ್ ನಾವು ಬುಕ್ ಮಾಡಿದ್ವಿ ಎಲ್ಲನೂ ಮೇಲಿ ಒಂದು ಯಾವುದೋ ಟ್ರಾವೆಲ್ಸ್ ಹತ್ರ ನಾವು ಬುಕ್ ಮಾಡಿದ್ವಿ. ಇನ್ನೇನು ನಾಡಿದ್ದು ಹೋಗ್ಬೇಕು ಅನ್ನೋಷ್ಟರಲ್ಲಿ ಅವ್ರದ್ದು ಸ್ಕ್ಯಾಮ್ ಅಂತ ಗೊತ್ತಾಗೋಯ್ತು. ಬಟ್ ನಾನು ದೇವ್ರ ಹತ್ರ, ಬಾಬಾ ಹತ್ರ ಒಂದೇ ಬೇಡ್ಕೊಂಡಿದ್ದು, ನೀನ ಹತ್ರ ಬರಬೇಕು ಅಂದ್ರೆ ನಾನು ಮತ್ತೆ ಅದೇ ದುಡ್ಡಲ್ಲೇ ಬರಬೇಕು ಅಂತಲೇ ಕೇಳ್ಕೊಂಡಿದ್ದು. ಸೊ ಅದು ಆಗಿ ಒಂದು 4-5 ಮಂತ್ಸಿಗೆ ಮತ್ತೆ ನಮಗೆ ಅವ್ರ ಕಡೆಯಿಂದನೇ ಮೆಸೇಜ್ ಬರುತ್ತೆ, ಲೈಕ್ ವಿ ಆರ್ ರೀಫಂಡಿಂಗ್ ಇಟ್ ಅಂತ. ಸೊ ಅದೇ ಅಮೌಂಟಲ್ಲಿ, ಬಟ್ ನಾವು ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಯಾವಾಗ ಹೋಗ್ಬೇಕಂತ. ಆ ಅಮೌಂಟ್ನ ಹಂಗೆ ಎತ್ತಿಟ್ಟಿದ್ದೀನಿ, ಶಿರ್ಡಿಗೆ ಹೋಗಬೇಕು ಅದರಲ್ಲಿ ಅಂತ. ಸೊ ಅದೊಂದಕ್ಕೆ ಹೋಗೋಕ್ಕಾಗಿಲ್ಲ. ಅದನ್ನು ಬಿಟ್ಟರೆ ನಾನು ಇನ್ನೂ ಎಷ್ಟೊಂದು, ಮಂತ್ರಾಲಯಕ್ಕೆ ಈ ಇಯರ್ ನಾನು 2 times ಹೋಗಿದ್ದೀನಿ. ಆ್ಯಂಡ್ ತಿರುಪತಿ, ನನ್ನ ಲೈಫಲ್ಲಿ ಈ ಆಲ್ಮೋಸ್ಟ್ 20+ yearsಲ್ಲಿ ನಾನು ಹೋಗದೆ ಇರೋದನ್ನ ಈ ಇಯರ್ ನಾನು ಹೋಗಿ ತಿರುಪತಿ, ಅದು ಎಷ್ಟು ಬೇಗ ದರ್ಶನ ಮಾಡಿದ್ದೀನಿ ಅಂತಂದರೆ ಜಸ್ಟ್ 1.5 hour. ಆ್ಯಂಡ್ ಇದೆಲ್ಲ ಒಂಥರ ಮಿರಾಕಲೆ. ಆ್ಯಂಡ್ ಊಟಿಗೆ ಹೋಗಿದ್ದೀನಿ, ಪಾಂಡಿಚೇರಿಯಲ್ಲಿ ಬೀಚು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನನಗೆ ಅಂದರೆ ಚಿಕ್ಕ ವಯಸ್ಸಲ್ಲಿ ನಾನು ಬೀಚ್ಗೆ ಹೋಗಿದ್ದೀನಿ, ಬಟ್ ಐ ಡೋಂಟ್ ರಿಮೆಂಬರ್ ಆಲ್ ದೋಸ್. ಸೊ ಇದು ನನ್ನ ಫಸ್ಟ್ ಟೈಮ್ ಬೀಚ್ ಎಕ್ಸ್ಪೀರಿಯನ್ಸು, ಅದು ಚೆನ್ನಾಗಿದೆ. ಆ್ಯಂಡ್ ಅದನ್ನು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಬೀಚ್ ಇದನ್ನು ನಾನು ಬೇಕಾದ್ರೆ ಆ ಫೋಟೋನು ಹಾಕ್ತೀನಿ, ನಂದು ಬೀಚ್ ಜೊತೆ ಇರೋ ಫೋಟೋ. ಆ್ಯಂಡ್ ಇನ್ನೆಲ್ಲ ಹೋಗಿದ್ದೀನಿ ಟ್ರಿಪ್ಪು ನಾನು, ಶೃಂಗೇರಿ, ಹೊರನಾಡು, ಇದ್ಯಾವುದು ನಾನು ನೋಡ್ದಲ್ಲ ಇರೋ ಪ್ಲೇಸಸ್ಗೆ ಐ ಹ್ಯಾವ್ ಎಕ್ಸ್ಪ್ಲೋರ್ಡ್ ಇಟ್. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಟ್ರಾವೆಲಿಂಗ್ ಆ್ಯಕ್ಚುಲಿ. ಆ್ಯಂಡ್ ಇದಾದಮೇಲೆ ನನಗೆ ಇದ್ದಿದ್ದು ಲೈಕ್ ಏರ್ಪೋರ್ಟಿಗೆ ನಾನು ಹೋಗಿದ್ದೀನಿ. ಆ್ಯಂಡ್ ಈ ಥರದೊಂದು ಪಿಕ್ ತೊಗೊಂಡಿದ್ದೀನಿ ನಾನು, ಬಟ್ ಅದನ್ನು ಇಟ್ಕೊಂಡೇ ಇಲ್ಲ ನಾನು, ಅದೆಲ್ಲೋ ಡಿಲೀಟ್ ಆಗಿಬಿಟ್ಟಿರೋದು, ನನಗೆಲ್ಲೂ ಸಿಗ್ತಾನೆ ಇಲ್ಲ ಅದು. ಆ್ಯಂಡ್ ಇದಾದಮೇಲೆ ಇದು ಬೀಚ್ದಾಯಿತು. ಇದು ಡ್ರೈವಿಂಗ್, ನಾನು ಫಸ್ಟೇ ಎಲ್ಲನೇ ತುಂಬ ಕೆಲವೊಂದೊಂದು ವಿಷಯಕ್ಕೆ ನಾನೇ ಟ್ರೈ ಮಾಡಿಲ್ಲ ಅಂತ ಅಂದಲ್ಲ, ಅದು ಇದು ಡ್ರೈವಿಂಗು. ಇದಂತೂ ಒಂದು 2-3 yearsಯಿಂದ ನನ್ನ ಬಕೆಟ್ ಲಿಸ್ಟ್ ಅಥವಾ ವಿಶ್ ಲಿಸ್ಟಲ್ಲಿದೆ, ಬಟ್ ಐ ಹ್ಯಾವ್ ನಾಟ್ ಟ್ರೈಡ್ ಇಟ್. ಅದು ನನ್ನದೇ ಫೇಲ್ಯೂರು. ಸೊ ಅದಾದಮೇಲೆ ನ್ಯೂ ಜಾಬ್ ನಾನು ಇಲ್ಲಿ 2 ಕಡೆ ಹಾಕ್ಕೊಂಡಿದ್ದೀನಿ. ಇದೊಂದು ನ್ಯೂ ಜಾಬ್ ಆ್ಯಂಡ್ ದಿಸ್ ಸಮ್ವೇ ಲೈಕ್ ಮೈ ವರ್ಕ್ ಲೈಫ್ ಸ್ಪೇಸ್ ಅನ್ನೋ ಥರ. ಬಟ್ ಇದೂ ಐ ಹ್ಯಾವ್ ಟ್ರೈಡ್, ಐ ಆಮ್ ಟ್ರೈಯಿಂಗ್, ಬಟ್ ನೋಡೋಣ ನೆಕ್ಸ್ಟ್ ಇಯರ್ ಐ ಕುಡ್ ಗೆಟ್ ಅಷ್ಟೇ.
ಅದಾದಮೇಲೆ ಈ ಕಡೆ ಬಂದರೆ ಸಿಂಗಾಪುರ್ಗೆ ಹೋಗ್ಬೇಕು, ಅಂದರೆ ಸಮ್ ಫಾರಿನ್ ಟ್ರಿಪ್. ಆದರೆ ನಾನು 2 ಹಾಕ್ಕೊಂಡಿದ್ದು, ಒಂದು ವಿಯೆಟ್ನಾಮ್ ಹಾಕ್ಕೊಂಡಿದ್ದೀನಿ, ಒಂದು ಸಿಂಗಾಪುರ್ ಹಾಕ್ಕೊಂಡಿದ್ದೀನಿ. ಬಟ್ ನಾನು 2ಕ್ಕೂ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಹೋಗೋಣ. ಆಮೇಲೆ ಇದು ಮನಾಲಿ, ಆ್ಯಂಡ್ ಇದು ಅಷ್ಟೇ ಮನಾಲಿ. ನನಗೆ ಗೊತ್ತಾಗಿದ್ದು ಒಂದು ವಿಷಯ ಏನು ಅಂತ ಅಂದರೆ, ನಾನು ಯಾವಾಗ ಕಾಶಿ ಪ್ರಯಾಗ್ರಾಜಲ್ಗೆಲ್ಲ ಹೋದಾಗ ಸಿಕ್ಕಾಪಟ್ಟೆ ಚಳಿ. ನಾನು ಚಳಿ ಪರ್ಸನ್ನ, ಏನೇನಂತ ಗೊತ್ತಿಲ್ಲ, ನನಗೆ ಚಳಿ ಅಂದರೆ ಆಗಲ್ಲ. ಈಗಲೂ ಅಷ್ಟೇ ಮನೇಲಿ ಈ ಡಿಸೆಂಬರಲ್ಲಿ ನಾನು ಸಾಕ್ಸು, ಸ್ವೆಟರು, ಕಿವಿಗತ್ತಿ ಎಲ್ಲ ಹಾಕ್ಕೊಂಡೆ ಮನೇಲಿ ಓಡಾಡೋದು. ನಾನು ಅಷ್ಟು ನನಗೆ ಚಳಿನ ತಡ್ಕೊಳಕ್ಕಾಗಲ್ಲ. ಸೊ ಇದು ನನಗೆ ಯಾವಾಗ ನನಗೆ ಪ್ರಯಾಗ್ರಾಜ್ಗೆ ಹೋದಾಗ ತುಂಬ ನಾನು ಚಳಿ ಅಂತ ಅನಿಸ್ತು, ಐ ಡ್ರಾಪ್ ದಿಸ್ ಪ್ಲ್ಯಾನ್. ಆ್ಯಕ್ಚುಲಿ ನನಗೆ ಚಳಿ ತಡ್ಕೊಳಕ್ಕಾಗಲ್ಲ ಅಂತ. ಸೊ ಇದೆರಡು ನಾನು ಮಾಡಿಲ್ಲ. ಅದು ನೆಕ್ಸ್ಟ್ ಇದು ವಂಕಿ ಉಂಗುರ ತೊಗೋಬೇಕು ಅಂತ ಇತ್ತು ನನಗೆ. ಐ ಮೀನ್ ಸಮಥಿಂಗ್ ಇನ್ ಗೋಲ್ಡ್. ನಾನು ಗೋಲ್ಡಲ್ಲಿ ಇದೊಂದು ಲಾಂಗ್ ಚೈನ್ ಅಥವಾ ಇದು ಐ ಥಾಟ್ ಲೈಕ್ ಇದಿರಲಿ ಅಂತ ಹಾಕೊಂಡಿದ್ದು ಅಷ್ಟೇ, ಇದು ಅಥವಾ ಇದು. ಆ್ಯಂಡ್ ವಂಕಿ ಉಂಗುರ ಹಾಕೊಂಡಿದ್ದೆ. ಬಟ್ ನಾನು ಇದರಲ್ಲಿ ತೊಗೊಂಡಿರೋದು ಈ ಒಂದು ಹಾರನ ನಾನು ಮಾಡಿಸ್ಕೊಂಡಿದ್ದೀನಿ. ನಾನು ತೋರಿಸ್ತೀನಿ ನಿಮಗೆ. ನಾನು ಇಲ್ಲಿ 2 ರೆಫರೆನ್ಸ್ ಇಟ್ಕೊಂಡಿದ್ದೆ. ಲಾಂಗ್ ಚೈನ್ ಮಾಡಿಸ್ಕೋಬೇಕು ಅಂತ ಇದ್ದಿದ್ದು, ಈ ಥರ ಅಥವಾ ಈ ಥರ ಅಂತ. ಬಟ್ ನಾನು ವಿಷನ್ ಬೋರ್ಡಲ್ಲಿ ಇರೋ ಥರನೇ ಮಾಡಿಸ್ಕೊಂಡಿದ್ದೀನಿ ವಿತೌಟ್ ನೋಯಿಂಗ್. ನಾನು ಸೇಮ್ ಪಿಕ್ ಹಾಕ್ಕೊಂಡಿದ್ದೀನಿ ಅಂತ ನೋಡಿ. ಇಲ್ಲಿ ಇದು ನಾನು ಮಾಡಿಸ್ಕೊಂಡಿರುವಂಥದ್ದು ಲಾಂಗ್ ಚೈನ್ ಬಂದು. ಸೊ ನಾನು ವಂಕಿ ಉಂಗುರದ್ದು ಹೇಳಿದೆ ಗೊತ್ತಾ, ನಾನು ಈ ವಂಕಿ ಉಂಗುರ ಬದಲು ಬೇರೆ ಇನ್ನೂ ಎಷ್ಟೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ತೊಗೊಂಡಿರೋದು ಇದೆ. ಅದರಲ್ಲಿ ಬಂದು ಈ ಸ್ಟಡ್ಡು ಚಿಕ್ಕ ಪುಟ್ಟದೇ ಇರ್ಬೋದು, ಇವನ್ ಅದು ಕೂಡ ನನ್ನ ಎಫರ್ಟ್, ನನ್ನ ಹಾರ್ಡ್ ವರ್ಕ್ ಮನಿನೇ. ಸೊ ಇದೊಂದು ಸ್ಟಡ್ಡು. ಆ್ಯಂಡ್ ಇದಾದಮೇಲೆ ಇದೊಂದು ಇಯರಿಂಗ್ಸ್, ಸ್ಮಾಲ್ ಇಯರಿಂಗ್ಸು. ಆ್ಯಂಡ್ ಇದಾದಮೇಲೆ ಒಂದು ದೊಡ್ಡ ಜುಮ್ಕಿ. ಸೊ ಆಲ್ಮೋಸ್ಟ್ ಇಷ್ಟು ನಾನು ಗೋಲ್ಡ್ನ ತೊಗೊಂಡಿರೋದು. ನಾನಿಲ್ಲಿ ಇದು ಅಥವಾ ಇದು ಅಂತ ಹಾಕೊಂಡು ಒಂದು ವಂಕಿ ಉಂಗುರ ಹಾಕೊಂಡಿದ್ದೆ. ಬಟ್ ವಂಕಿ ಉಂಗುರ ರಿಪ್ಲೇಸ್ಮೆಂಟ್ ನಾನು ಆಲ್ಮೋಸ್ಟ್ ಒಂದು ದೊಡ್ಡ ಜುಮ್ಕಿ, ಒಂದು ಸಣ್ಣ ಓಲೆ, ಇನ್ನೊಂದು ಚಿಕ್ಕ ಓಲೆ ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ. ಸೊ ಗೋಲ್ಡಲ್ಲಿ ಐ ಆಮ್ ಸೋ ಹ್ಯಾಪಿ. ನನಗೆ ಈ ವರ್ಷ ನಾನು ಗೋಲ್ಡ್ನ ಪರ್ಚೇಸ್ ಮಾಡಿದಷ್ಟು ನಾನು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 3 years ಆಗಿದೆ. ಸೊ ಈ ಲಾಸ್ಟ್ 2 yearsಲ್ಲಿ ನಾನು ಪರ್ಚೇಸೇ ಮಾಡಿಲ್ಲ. ಸೊ ಈ ಇಯರ್ ನಾನು ತುಂಬ ಗೋಲ್ಡ್ನ ಪರ್ಚೇಸ್ ಮಾಡಿದ್ದೀನಿ. ಕೆಲವು ಅಮೌಂಟ್ ನಂದು ಡೆಪ್ಟ್ ಕೂಡ ಇದೆ, ಅಂದರೆ ಸಾಲ ಕೂಡ ಇದೆ. ಫೈನ್, ಬಟ್ ಮಾಡೋಣ ನೆಕ್ಸ್ಟು. ಆ್ಯಂಡ್ ಎಕ್ಸಸೈಸ್ ಆ್ಯಂಡ್ ಮೆಡಿಟೇಷನ್. ನನಗೆ ಇವಾಗ ಒಂದು 2-3 months ಬ್ಯಾಕ್ ನನಗೆ ತುಂಬ ಸ್ಟ್ರೆಸ್ಸಲ್ಲಿದ್ದೆ. ಸೊ ಆಗ ನನಗೆ ಡಾಕ್ಟರ್ ಹೇಳಿದರು. ಬಟ್ ನಾನು ಇದನ್ನು ವಿಷನ್ ಬೋರ್ಡಲ್ಲಿ ಫಸ್ಟೇ ಹಾಕ್ಕೊಂಡಿದ್ದೆ. ಬಟ್ ಐ ಆಮ್ ಡೂಯಿಂಗ್ ಮೈ ಮೆಡಿಟೇಷನ್ ಎವ್ರಿ ಡೇ 5 to 10 minutes ಆದರೂ ನಾನು ಎವ್ರಿ ಡೇ ಮಾಡ್ತಿದ್ದೀನಿ. ನಂಗೆ ತುಂಬ ಸ್ಟ್ರೆಸ್ ಆಗಿ ಇದಾಗಿತ್ತು. ಸೊ ಅವಾಗ ಡಾಕ್ಟ್ರೇ ರೆಕಮೆಂಡ್ ಕೂಡ ಮಾಡಿದ್ರು, ಯು ಹ್ಯಾವ್ ಟು ಡೂ ಮೆಡಿಟೇಷನ್ ಅಟ್ಲೀಸ್ಟ್ ಫಾರ್ 5 to 10 minutes ಅಂತ. ಸೊ ಮೆಡಿಟೇಷನ್ ಮಾಡ್ತೀನಿ. ಆ್ಯಂಡ್ ಎಕ್ಸಸೈಸು ಅಷ್ಟೇ ನಾನು ಕನ್ಸಿಸ್ಟೆಂಟಾಗಿ ಮಾಡ್ತಿಲ್ಲ, ಬಟ್ ಓಕೆ ಐ ಆಮ್ ಡೂಯಿಂಗ್ ಇಟ್. ಬಟ್ ನಾನು ಒಂದು 2-3 kg ದಪ್ಪ ಆಗಿದ್ದೀನಿ ಅಷ್ಟೇ. ನಮ್ಮ ತಂಗಿ ಥರ ನಾನು 6 kg ದಪ್ಪ ಆಗಿಲ್ಲ. ಓನ್ಲಿ 3 kg, 2 to 3 kg ಅಷ್ಟೇ ದಪ್ಪ ಆಗಿರೋದು. ಐ ವಾಸ್ 50, ಇವಾಗ 51 ಅಥವಾ 52 ಇದ್ದೀನಿ. ಆ್ಯಂಡ್ ಐ ಹ್ಯಾವ್ ಸಮ್ ನೋಟ್ಸ್ ಆಲ್ಸೋ, ಡೂ ಮೋರ್ ಆಫ್ ವಾಟ್ ಯು ಲವ್ ಅಂತ. ನನಗೆ ಏನು ಅಂತ ಅಂದರೆ, ನಾನು ಒಂದೊಂದು ಇಷ್ಟು ವರ್ಷದಲ್ಲಿ ನಾನು ಓಲಿ ಈವೆಂಟ್ಗೆ ಹೋಗಿರಲಿಲ್ಲ. ಸೊ ನಾನು ಈ ವರ್ಷ ನನ್ನ ಬೆಸ್ಟ್ ಫ್ರೆಂಡ್ ಫಸ್ಟ್ ಟೈಮ್ ಇಬ್ಬರೇ, ಎಲ್ಲರೂ ಗ್ಯಾಂಗ್ ಜೊತೆ ಬಂದಿರು. ಬಟ್ ನಾನು ಅವಳು ಇಬ್ಬರೇ ಹೋಗಿ ಒಂದು ಓಲಿ ಈವೆಂಟ್ನ ಅಟೆಂಡ್ ಮಾಡಿ ಸೂಪರಾಗಿ ಎಂಜಾಯ್ ಮಾಡ್ಕೊಂಬಂದ್ವಿ. ಅದು ಒಂದು. ಆ್ಯಂಡ್ ಅದಾದಮೇಲೆ ಮೈಕಲ್ ಕಾರ್ಸ್ ಬ್ಯಾಗ್. ಇದಂತೂ ನನಗೆ ಎಷ್ಟು ಡ್ರೀಮ್ ಇದೆ. ನಾನು ಕೆಲ್ಸಕ್ಕೆ ಸೇರ್ಕೊಳ್ಳೋಕೆ ಮುಂಚೆಯಿಂದನೂ ನಂಗೆ ಮೈಕಲ್ ಕಾರ್ಸ್ ಬ್ಯಾಗ್. ಆ್ಯಂಡ್ ನಾನು ಮಾಲ್ ಆಫ್ ಏಷ್ಯಾಗೆ ಇವತ್ತವರೆಗೂ ಹೋಗಿಲ್ಲ. ಬಿಕಾಸ್ ನಾನು ಮೈಕಲ್ ಕಾರ್ಸ್ ಬ್ಯಾಗ್ ತೊಗೋಬೇಕು ಅಂದರೆ ಮಾತ್ರ ಅದಕ್ಕೆ ಹೋಗ್ತೀನಿ ಅಂತ. ಅಲ್ಲಿ ಮೈಕಲ್ ಕಾರ್ಸ್ ಬ್ರ್ಯಾಂಡ್ ಇದೆ ಅಂತ ನಂಗೆ ಯಾರು ಹೇಳಿದರು. ಸೊ ಅದಿದೆ. ಸೊ ನಾನು ತೊಗೊಳ್ಳೋವರೆಗೂ ನಾನು ಮಾಲ್ ಆಫ್ ಏಷ್ಯಾಗೆ ಹೋಗಲ್ಲ ಅಂತಲೇ ಅಂದ್ಕೊಂಡಿದ್ದು. ಸೊ ನಾನು ಇದನ್ನು ತುಂಬ ಸಲ ಬೇರೆಯವ್ರ ಕಡೆಯಿಂದನೂ ತರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಅದೇನೋ ನಂಗೆ ಆಗ್ತಾನೆ ಇಲ್ಲ ತೊಗೊಳಕ್ಕೆ ಏನೋ, ಅಥವಾ ಇಟ್ಸ್ ನಾಟ್ ಮೆಂಟ್ ಫಾರ್ ಮೀ ಅಂತಲೇ ಅನಿಸ್ತಿತ್ತು. ಎಷ್ಟೊಂದು ಕೆಲವ್ರಿಗೆ ಕೇಳಿದ್ದೀನಿ ಬಾಯ್ ಬಿಟ್ಟು, ನನಗೆ ಈ ಥರ ಬೇಕು, ಯಾರಾದರೂ ನಿಮ್ಮ ಕಡೆಯವ್ರ ಕಡೆ ಅಲ್ಲಿಂದ ಬರ್ತಿದ್ರೆ ಕೊಡಿಸಿ ಅಂತ. ಬಟ್ ಅವರೆಲ್ಲ ನೋ ರೆಸ್ಪಾನ್ಸ್ ಮಾಡಿದ್ದಾರೆ. ಇಲ್ಲ ಯಾರೂ ಬರ್ತಿಲ್ಲ ಇವಾಗ ಅನ್ನೋ ಥರನೂ ಹೇಳಿದ್ದಾರೆ. ಬಟ್ ಈ ಟೈಮ್ ಬ್ಲ್ಯಾಕ್ ಫ್ರೈಡೇ ಸೇಲ್ ಇದ್ದಾಗ ನಂಗೆ ಅದಿಲ್ಲ, ಬ್ಲ್ಯಾಕ್ ಫ್ರೈಡೇ ಸೇಲ್ ಇದೆ ಅಂತ ಗೊತ್ತಿತ್ತು. ಬಟ್ ನಾನು ಯಾರನ್ನ ಕೇಳಬೇಕು ಅಂತ ಗೊತ್ತಾಗಿರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ನಾನು ಆಫೀಸ್ಗೆ ಹೋದಾಗ ಅವರು ನಾವು ಈ ಥರ ಆರ್ಡ್ರ್ ಮಾಡಿದ್ದೀವಿ, ಯಾರೋ ತರ್ತಿದ್ದಾರೆ ಅಂತಂದರು. ಓಕೆ, ಅವಾಗೆಲ್ಲ ನಂಗೆ ಒಂದು ಕಡೆ ಬೇಜಾರಾಯಿತು. ಓಕೆ, ನಾನು ತೊಗೋಬೇಕಲ್ಲ, ನಂದು ಇದು ಅಥವಾ ಇದು ಅಂತ ಇದ್ದಿದ್ದು. ಸೊ ನಾನು ತೊಗೋಬೇಕಲ್ವಾ, ಯಾಕಂದರೆ ನಾನು ಯಾರೇ ಒಂದು ಮೈಕಲ್ ಕಾರ್ಸ್ ಬ್ಯಾಗ್ ತೊಗೊಂಡಿದ್ರು ಅದು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳೋದು, ನನಗೆ ಈ ಥರದ್ದು ಬೇಕು ಅಂತ.
ಆಮೇಲೆ ನಾನು ನಮ್ಮ ಅಕ್ಕಂಗೆ ಕಳಿಸ್ದೆ ಫಸ್ಟು. ಅವಳಿಗೆ ಅವಳ ಫ್ರೆಂಡ್ಸ್ ಇದ್ದಾಳೆ US ಅಲ್ಲಿ, ಸೊ ಅವ್ರನ್ನ ಕೇಳಿ ಯಾರಾದರೂ ಬರೋರಿದ್ರೆ ತೊಗೊಂಬರೋಕ್ಕೆ. ಅವಳಂದ್ರೆ ಇವಾಗ ಯಾರೋ ಬರ್ತಾರೆ, ಇನ್ನೆಲ್ಲರೂ ನೆಕ್ಸ್ಟ್ ಅಕ್ಟೋಬರು ಅಥವಾ ಸೆಪ್ಟೆಂಬರ್ಗೆ ಬರೋದು ಅಂತ. ನಾನು ಇನ್ನೊಬ್ರನ್ನೋ ಕೇಳಿದೆ, ಲೈಕ್ ಯಾರ ಜೊತೆ ಮಾತಾಡದೇ ಇರೋರ ಜೊತೆ ಪರ್ಸನ್ ಹತ್ರನೂ ಹೋಗ್ಬಿಟ್ಟು ಮೆಸೇಜ್ ಮಾಡಿದ್ದೀನಿ. ಯಾವುದು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದೆ ನನಗೆ ಏನಿಲ್ಲ, US ಅಲ್ಲಿ ಬ್ಲ್ಯಾಕ್ ಫ್ರೈಡೇ ಸೇಲ್ ನಡೀತಿದೆ ಇಷ್ಟೇ ಹಾಕಿದ್ದೀನಿ ನಾನು. ಅಲ್ಲಿಂದ ಬಂದಿದ್ದು ಒಂದೇ ರೆಸ್ಪಾನ್ಸು, ಇಲ್ಲ ಯಾರು ಬರ್ತಿಲ್ಲ USA ಇಂದ ಅಂತ ಇದೊಂದೇ ಮೆಸೇಜ್ ಬಂದಿದೆ. ನಾನು ಥ್ಯಾಂಕ್ ಯು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಸರಿ ಇದ್ಯಾವುದೂ ಇಲ್ಲ, ನಾನು ಅದ್ರ ಬಗ್ಗೆ ಯೋಚನೆ ಬಿಟ್ಬಿಟ್ಟಿದ್ದೆ. ಅದಾಗಿ 2 ಡೇಸ್ಗೆ ನಮ್ಮ ಅಕ್ಕನೇ ಮೆಸೇಜ್ ಮಾಡಿದ್ಲು, ಇದು ಬ್ಯಾಗು ಇಷ್ಟ ಆಗುತ್ತೆ, ಟೋಟಲ್ ಕಾಸ್ಟು ಅಂತ. ನಾನು ಹೌದಾ ನಿಜಾನ ಇದೇ ಬ್ಯಾಗ? ಅವಾಗ ತಕ್ಷಣಕ್ಕೆ ಹಂಗೆ ಕಾಲ್ ಮಾಡಿದೆ ಅವಳು, ಹೌದು ಇದೇ ಬ್ಯಾಗು, ಯಾರೋ ಅವ್ರ ಕೊಲೀಗ್ ಫ್ರೆಂಡ್ ಅಲ್ಲಿಂದ ಬರ್ತಿದ್ದಾರೆ ಅಂತ. ಸೊ ಅದು ಡಿಸೆಂಬರ್ 28ಗೆ ಬರುತ್ತೆ ಅಂತ ಹೇಳಿದ್ದಾರೆ, ಅಥವಾ ಲೇಟ್ ಆದರೂ ಆಗ್ಬೋದು, ಬಿಕಾಸ್ ಅವ್ರದ್ದು ಏನೋ ಸ್ವಲ್ಪ ಫ್ಲೈಟ್ದು ಏನೋ ಡಿಲೇಸ್ ಅಥವಾ ಏನೋ ಇದೆಯಂತೆ. ಇಲ್ಲಾಂದರೆ ಅಟ್ಲೀಸ್ಟ್ ಫೆಬ್ರವರಿಗಾದರೂ ನಂಗೆ ಆ ಬ್ಯಾಗ್ ಸಿಗುತ್ತೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ನನ್ನ ಮೈಕಲ್ ಕೋರ್ಸ್ ಬ್ಯಾಗ್ ಇಟ್ ವಾಸ್ ಮೆಂಟ್ ಟು ಬಿ ಅಂತ ನಂಗೆ ಇವಾಗ ಗೊತ್ತಾಗಿ ಹೆಂಗೋ ಒಂದು ಬರ್ತಿದೆ ನನಗೆ. ಆ್ಯಂಡ್ ತುಂಬ ಖುಷಿ ಇದೆ ನಂಗೆ ಅದಕ್ಕೋಸ್ಕರ. ಆ್ಯಂಡ್ ಬಂದರೆ ನನಗೆ ಲಾಂಗ್ ಏರ್, ನಾನು ಲಾಸ್ಟ್ ಇಯರ್ ನನಗೆ ಆಲ್ಮೋಸ್ಟ್ ಇಷ್ಟು ಮಾಡಿಸ್ಕೊಂಬಿಟ್ಟಿದ್ದೆ ನಾನು. ಸೊ ನಾನು ಲಾಂಗ್ ಆ್ಯಂಡ್ ಸ್ವಲ್ಪ ಹೆಲ್ತಿ ಏರ್ಗೆ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ. ಆ್ಯಂಡ್ ಯು ಕ್ಯಾನ್ ಸಿ ಮೈ ಏರ್ಸ್ನು ಎಷ್ಟು ಉದ್ದ ಇದೆ ಅಂತ. ಉದ್ದನೂ ಇದೆ ಆ್ಯಂಡ್ ಇಟ್ಸ್ ಕ್ವೈಟ್ ಹೆಲ್ತಿ ಆಲ್ಸೋ. ಯಾವುದೇ ನಜರ್ ಅಥವಾ ದೃಷ್ಟಿ ಬೇಡ ಪ್ಲೀಸ್, ತುಂಬ ಚೆನ್ನಾಗಿದೆ, ಇನ್ನೂ ಚೆನ್ನಾಗಾಗಲಿ, ಆಲ್ಮೋಸ್ಟ್ ಇಲ್ಲಿವರೆಗೂ ಬೆಳೀರಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ಮೈಕಲ್ ಕೋರ್ಸ್ ವಾಚು. ನನಗೆ MK ಅಂತ ಇರೋದೇ ಬೇಕಿತ್ತು. ನಾನು ಯಾರ್ದೋ ಒಬ್ಬರನ್ನ ನೋಡಿದ್ದೆ, ಲೈಕ್ ಯಾರೋ ಇನ್ಫ್ಲುಯೆನ್ಸರ್ ಸಮಥಿಂಗ್ ತುಂಬ ವರ್ಷದಿಂದ, ಅವ್ರದ್ದು ಇದೇ ಥರ MK ಅಂತಾನೆ ಅದಿತ್ತು, ಸ್ಟೋನ್ಸ್ ಕೂಡ ಇತ್ತು. ನಂಗೆ ಅದೇ ಥರ ವಾಚ್ ಬೇಕಿತ್ತು. ಬಟ್ ನಾನು ಅಂದ್ಕೊಂಡಿರಲಿಲ್ಲ ಓಕೆ ಈ ತೊಗೊಳೋದಂತ. ಬಟ್ ಮಿಂತ್ರಾದಲ್ಲಿ ಒಂದ್ಸಲ ಸೇಲ್ ನಡೆಯುವಾಗ ಓಕೆ ಇಟ್ ವಾಸ್ ಕ್ವೈಟ್ ಲೆಸ್ ಪ್ರೈಸ್, ಅಂದರೆ ಆಫರಲ್ಲಿತ್ತು. ಸೊ ನಾನು ಇವಾಗ ಹಾಕೋಬೋದಿತ್ತು, ನನಗೆ ಅಷ್ಟು ತಲೆ ಓಡಿಲ್ಲ. ಫೋನಲ್ಲಿ ಫೋಟೋ ಇಟ್ಕೊಂಡಿದ್ದೀನಿ ನೋಡಿ, ಇದೆ MK ವಾಚ್ ವಿತ್ ಸ್ಟೋನ್ಸ್ ಇರೋದೇ ನಾನು ತೊಗೊಂಡಿದ್ದೀನಿ. ಸೊ ದಿಸ್ ವಾಸ್ ಒನ್ ಕಂಪ್ಲೀಟೆಡ್. ಆ್ಯಂಡ್ ಕಮಿಂಗ್ ಟು ಸ್ಯಾರಿ, ನನ್ನ ಹತ್ರ ಇವತ್ತವರೆಗೂ ಒಂದು ರೇಷ್ಮೆ ಸೀರೆ ಇಲ್ಲ. ಫಸ್ಟ್ ಆಫ್ ಆಲ್ ಸೀರೆಗಳೇ ಇಲ್ಲ, ರೇಷ್ಮೆ ಸೀರೆ ಇದೊಂದು ನನಗೆ ಇನ್ಸ್ಟಾಗ್ರಾಮಲ್ಲಿ ಯಾರ್ದೋ ನೋಡಿ ಇಷ್ಟ ಆಗಿ ನಾನು ಅದನ್ನು ಫೋಟೋ ತೊಗೊಂಡು ಇಟ್ಕೊಂಡಿದ್ದೆ. ಆ್ಯಂಡ್ ಅದಕ್ಕೆ ಇದ್ದಂಗೆ ಒಂದಲ್ಲ ಅಂತ ನಾನು 3 ಸೀರೆ ಫುಲ್ ಪ್ಯೂರ್ ಕಾಂಚೀಪುರಂ ಮತ್ತು ಪಚ್ಚಾಯಪ್ಪ ಸಿಲ್ಕ್ಸು ಅದು 3 ಸೀರೆ ತೊಗೊಂಡಿದ್ದೀನಿ, ಒಂದಲ್ಲ 3 ಅಂತ. ಆ್ಯಂಡ್ ಇಟ್ ವಾಸ್ ನಾಟ್ ಅ ಲೋ ಬಜೆಟ್ ಆಲ್ಸೋ, ಹಂಗಂತ ಲ್ಯಾಕ್ಸಲ್ಲಿ ಏನಿಲ್ಲ. ಇಟ್ ಈಸ್ ಅಪ್ ಟು 3,000 to 30,000 ಅದತ್ರ ಆಗಿದೆ ನನಗೆ. ಸೊ ಇನ್ನೂ ಯಾವುದು ಹೊಲಿಸ್ಕೊಂಡಿಲ್ಲ. ಬಟ್ ದಿಸ್ ಒನ್ ಇಸ್ ಮೈ ಮೋಸ್ಟ್ ಫೇವ್ರೆಟ್, ಪೀಚ್ಗೆ ಡಾರ್ಕ್ ಪರ್ಪಲ್ಲು, ಇದನ್ನೇ ನನಗೆ ಹುಡುಕ್ತಿದ್ದೆ. ಆ್ಯಂಡ್ ಇವನ್ ಐ ಗಾಟ್ ದಿಸ್. ಬಟ್ ಅದರಲ್ಲಿ ರೆಫರೆನ್ಸ್ ಪಿಕ್ಕಲ್ಲಿ ಬೇರೆ ಇದೆ, ಬಟ್ ನಂಗೆ ರೇಷ್ಮೆ ಸೀರೆ ಬೇಕು ಅಂತ ಇದ್ದಿದ್ದಷ್ಟೇ. ಆ್ಯಂಡ್ ಫೈನಲಿ ಐ ಗಾಟ್ ದಟ್. ಆ್ಯಂಡ್ ನೆಕ್ಸ್ಟ್ ಬಂದರೆ ವಿಯೆಟ್ನಾಮ್, ನಾನು ಹೇಳಿದ್ದೆಲ್ಲ ನಾನು ಟ್ರಿಪ್ ಹೋಗಿಲ್ಲ. ಆ್ಯಂಡ್ ದಿಸ್ ಈಸ್ ಅಬೌಟ್ ಮೈ ಸೆಲ್ಫ್ ಕೇರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಐ ಹವ್ ಡನ್ ಲಾಟ್ ಆಫ್ ಸೆಲ್ಫ್ ಕೇರ್ ಬಿಕಾಸ್ ಐ ಲವ್ ಮೈ ಸೆಲ್ಫ್. ಸೊ ಸೆಲ್ಫ್ ಕೇರ್ ಕೂಡ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕಮಿಂಗ್ ಟು ದಿಸ್, ಆ್ಯಂಡ್ ಆ ಪಿಕ್ಚರ್ನ ನಾನು ತೊಗೊಂಡು ಇಟ್ಕೊಂಡಿದ್ದೆ, ಎಲ್ಲೋ ಸ್ಟೋರೇಜ್ ಜಾಸ್ತಿ ಆದಾಗ ಡಿಲೀಟ್ ಮಾಡುವಾಗ ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ಹುಡುಕ್ತಾನೆ ಅದು ಸಿಗ್ತಾನೆ ಇಲ್ಲ. ಸೊ ಅದು ಹೋಯ್ತು ಅಷ್ಟೇ. ನೆಕ್ಸ್ಟ್ ಕಮಿಂಗ್ ಟು ಶಾಪಿಂಗ್, ಲೈಕ್ ಈ ವರ್ಷ ನಾನು ಎಷ್ಟು ಶಾಪಿಂಗ್ ಮಾಡಿದ್ದೀನಿ ಅಂದರೆ ಐ ಹ್ಯಾವ್ ಡಿಸೈಡೆಡ್ ನೆಕ್ಸ್ಟ್ ಇಯರ್ ನಾನು ಇನ್ನು ನನ್ನ ಬರ್ಡೇ ಅಂದರೆ ಏಪ್ರಿಲ್ ಬರೋವರೆಗೂ ಒಂದು ಬಟ್ಟೆ ತೊಗೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಗೈಸ್, ಅಷ್ಟು ಶಾಪಿಂಗ್ ಮಾಡಿದ್ದೀನಿ. ಸೊ ದಟ್ ಈಸ್ ಒನ್ ಆಫ್ ದ ರೆಸಲ್ಯೂಷನ್ ಐ ಆಮ್ ಮೇಕಿಂಗ್ ಫಾರ್ 2026. ಶಾಪಿಂಗು ಅಷ್ಟೇ ಮಾಡಿದ್ದೀನಿ. ಆ್ಯಂಡ್ ಫ್ಲೈಟ್, ನಾನು ಹೇಳಿದ ನಾನು ಪ್ರಯಾಗರಾಜ್ಗೆ ಹೋಗಿದ್ದೆ, ಕಾಶಿಗೆ ಹೋಗಿದ್ದೆ ಅಂತ. ಸೊ ನಾನು ಫ್ಲೈಟಲ್ಲೇ ಹೋಗಿದ್ದು. ಐ ಆಮ್ ಸೋ ಹ್ಯಾಪಿ, ಐ ವಾಸ್ ಸೋ ಹ್ಯಾಪಿ. ನನಗೆ ಫಸ್ಟ್ ಟೈಮ್ ಈ ಚಿಕ್ಕ ಮಕ್ಕಳು ಫ್ಲೈಟಲ್ಲಿ ಕೂತ್ಕೋತಾರಲ್ಲ ಆ ಥರನೇ ಇದ್ದಿದ್ದು. ನಂಗೆ ಅದು ವಿಂಡೋ ಸೀಟೇ ಕೊಡಿಸಿದ್ರು ಅವರು. ರಾಗಿಣಿ ನಮ್ಮ ಅಕ್ಕನ ಕೊಲಿಗೂ ಟಿಕೆಟ್ ಬುಕ್ ಮಾಡಿದ್ದು ಅವರು. ನೀನು ಫಸ್ಟ್ ಟೈಮ್ ಅಲ್ಲಿ ಹೋಗ್ತಿದ್ದೆ ಅಂದ್ಬಿಟ್ಟು ಯಾರ್ಯಾರು ನಮ್ಮ ಜೊತೆ ಬಂದಿರೋರಲ್ಲಿ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಿರೋ ಅವ್ರಿಗೆಲ್ಲ ವಿಂಡೋ ಸೀಟೇ ಬುಕ್ ಮಾಡಿದ್ರು. ಆಸಮ್ ಎಕ್ಸ್ಪೀರಿಯನ್ಸ್ ಅದು. ಫ್ಲೈಟಿಂದ ಮೇಲಿಂದ ಕೆಳಗಡೆ ನಾವು ಪ್ರಯಾಗರಾಜ್ವರೆಗೂ ಒಂದು ಪ್ಲೇಸ್ನ ತೋರಿಸಿದ್ರು, ಅದಂತೂ ಸಖತ್ತಾಗಿತ್ತು. ನಾನು ಡೇ ಜರ್ನಿನೂ ನೋಡಿದ್ದೀನಿ, ನೈಟ್ ಜರ್ನಿನೂ ನೋಡಿದ್ದೀನಿ ಫ್ಲೈಟಲ್ಲಿ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಅಷ್ಟೇ ಅನಿಸುತ್ತೆ. ಇನ್ನೆಲ್ಲ ಆಲ್ಮೋಸ್ಟ್ ನಾನು ಹೇಳೋದ್ನಲ್ಲ ಯಾವುದೇ ಕವರ್ ಆಗಿಲ್ಲ ಅಂದರೆ ನಂದು ಫಾರಿನ್ ಟ್ರಿಪ್ ಕವರ್ ಆಗಿಲ್ಲ, ಮನಾಲಿ ಕವರ್ ಆಗಿಲ್ಲ. ಆ್ಯಂಡ್ ಮೈ ನ್ಯೂ ಜಾಬ್ ಶಿರ್ಡಿ, ಕಾರ್ ಡ್ರೈವಿಂಗ್. ಶಿರ್ಡಿ ನೆಕ್ಸ್ಟ್ ಇಯರ್ ಐ ಆಮ್ ಗೋಯಿಂಗ್. ಡ್ರೈವಿಂಗು ಸ್ವಲ್ಪ ಫಿಯರ್ ಇದೆ. ನ್ಯೂ ಜಾಬ್ ಐ ಆಮ್ ಟ್ರೈಯಿಂಗ್, ನೋಡೋಣ ರಾಘವೇಂದ್ರ ಸ್ವಾಮಿ ಬ್ಲೆಸ್ ಮಾಡ್ತಾರೆ ನನಗೆ ಅಂತ. ಆ್ಯಂಡ್ ಫಾರಿನ್ ಟ್ರಿಪ್ಪು ಅಷ್ಟೇ ನಾನು ನೆಕ್ಸ್ಟ್ ಹೋಗ್ತೀನಿ. ಬಟ್ ಮನಾಲಿ ಐ ಆಮ್ ಡ್ರಾಪಿಂಗ್ ಇಟ್ ಫಾರ್ ದಿಸ್ ಇಯರ್ ಇಟ್ಸ್ ಬಿಕಾಸ್ ನಾನು ಚಳಿ ತಡೆಯೋಕ್ಕಾಗಲ್ಲ. ಆ್ಯಂಡ್ ಐ ಹ್ಯಾವ್ ಸಮ್ ಡೂ ಥಿಂಗ್ಸ್ ಅಟ್ ಯುವರ್ ಓನ್ ಪೇಸ್. ಲೈಫ್ ಇಸ್ ನಾಟ್ ಅ ರೇಸ್, ಐ ಆಮ್ ನಾಟ್ ರನ್ನಿಂಗ್ ಫಾರ್ ಎನಿಥಿಂಗ್. ಐ ಆಮ್ ಡೂಯಿಂಗ್ ವಾಟ್ ಐ ವಾಂಟ್ ಅಂತಲೇ ಮಾಡ್ತಾ ಇರೋದು. ಜಸ್ಟ್ ಲೀವಿಂಗ್ ಮೈ ಬೆಸ್ಟ್ ಲೈಫ್
ಅಷ್ಟೇ. ಐ ಆಮ್ ಲಿವಿಂಗ್ ಮೈ ಬೆಸ್ಟ್ ಲೈಫ್ ಆ್ಯಂಡ್ ಹಿಯರ್ ಇಟ್ ಈಸ್. ಐ ಅಟ್ರಾಕ್ಟ್ ಸಕ್ಸಸ್, ಐ ಅಟ್ರಾಕ್ಟ್ ಮನಿ, ಐ ಅಟ್ರಾಕ್ಟ್ ಆಪರ್ಚುನಿಟೀಸ್. ಐ ಆಮ್ ಮ್ಯಾನಿಫೆಸ್ಟಿಂಗ್ ಎವ್ರಿಥಿಂಗ್ ಆ್ಯಂಡ್ ಐ ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್. ನಾನು ಒಂದು ಬುಕ್ಕಲ್ಲಿ ಕೂಡ ಲೈಕ್ ಎವ್ರಿ ಇಯರ್ ಬರೀತೀನಿ ವಿಶ್ ಲಿಸ್ಟ್ಗಳನ್ನ. ಅದರಲ್ಲಿ ನಾನು ಬರ್ಕೊಂಡಿದ್ದು ತಿರುಪತಿ ಅದು ಇದು ಅಂತ ಎಲ್ಲ ಬರ್ಕೊಂಡಿದ್ದೆ. ಊಟಿ, ಉಡುಪಿ, ಪಾಂಡಿಚೇರಿ ಅದೆಲ್ಲ ನಾನು ಹೋಗಿ ಬಂದಮೇಲೆ ರಿಯಲೈಸ್ ಆಗ್ತಿದೆ, ಓಕೆ ಇದನ್ನೆಲ್ಲ ನಾನು ಬರ್ಕೊಂಡಿದ್ನಲ್ಲ ಬುಕ್ಕಲ್ಲಿ, ಇವತ್ತು ಹೋಗ್ತಿದ್ದೀನಿ ಅಲ್ಲ ಅಂತ. ಸೊ ಯಾರೆಲ್ಲ ಇನ್ನೂ ಯೂನಿವರ್ಸಲ್ ಬಿಲೀವ್ ಮಾಡ್ತಿಲ್ಲ ಅಥವಾ ಇನ್ನೂ ಏನು ಸ್ಟಾರ್ಟ್ ಮಾಡಿಲ್ವಾ, ಪ್ಲೀಸ್ ಸ್ಟಾರ್ಟ್. ನಿಮಗೆ ಅಟ್ಲೀಸ್ಟ್ 10ರಲ್ಲಿ 1 ಆದರೂ ನಿಮ್ಗೆ ಆಗುತ್ತೆ, 2 ಆದರೂ ಆಗುತ್ತೆ. ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಡೂ ವಾಟ್ ಎವರ್ ಯು ವಾಂಟ್. ಸೊ ನಾನು ನೆಕ್ಸ್ಟ್ ಇಯರ್ ವಿಷನ್ ಬೋರ್ಡ್ನ ರೆಡಿ ಮಾಡ್ತಿದ್ದೀನಿ, ಬಟ್ ಐ ಡೋಂಟ್ ವಾಂಟ್ ಟು ರಿವೀಲ್ ಇಟ್. ಆ್ಯಂಡ್ ಇಲ್ಲಿ ಇನ್ನೊಂದು ಫೋಟೋ ಇದೆ, ದಿಸ್ ಒನ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದಟ್. ಅದು ಗೊತ್ತಿಲ್ಲ, ನೆಕ್ಸ್ಟ್ ಇಯರ್ ಆಗ್ಬೋದೇನೋ. ಸೊ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಟ್. ನೀಟಾಗಿ ಕಾಣಿಸೋದಿಲ್ಲ, ಸೊ ಹೇಳಲ್ಲ ನಾನು ಅದೇನು ಅಂತ. ದಟ್ಸ್ ಇಟ್ ಗೈಸ್. This was all about my vision board. ಸೊ ಐ ಆಮ್ ಸೋ ಹ್ಯಾಪಿ. ನಾನು ಎಷ್ಟು ಕಂಪ್ಲೀಟ್ ಮಾಡಿದ್ದೀನೋ ಅಷ್ಟು. ನಮ್ಮ ವಿರಾಟ್ ಬಂದು ಯಾವಾಗ ಕೇಳ್ತಿರ್ತಾರೆ, ಮುಚ್ಚಿಕೆ ನೀನು ಇದರಲ್ಲಿ ಎಲ್ಲೋಗಿದ್ಯಾ, ಏನು ತೊಗೊಂಡೆ, ಸೀರೆ ತೊಗೊಂಡ, ವಾಚ್ ತೊಗೊಂಡ, ಬ್ಯಾಗ್ ತೊಗೊಂಡ ಅಂತ. ಅವನಿಗೆ ನಾನು ಅದರಲ್ಲೋಗ್ಲೇ ಖುಷಿ ಆಗ್ತಿತ್ತು ನನಗೆ. ಓಕೆ ನಾನು ಇಷ್ಟೊಂದೆಲ್ಲ ಮಾಡಿದ್ದೀನಿ ಅಂತ. ಬಟ್ ಅವನಿಗೆ ಪ್ರತಿ ದಿನವೂ ನಮ್ಮ ಮನೆಗೆ ಬಂದ ಪ್ರತಿ ಡೇನೂ ಕೇಳ್ತಾನೆ. ಫೈನ್, ಓಕೆ. ಅವನಿಗೂ ನಾನು ಇವತ್ತು ಹೇಳಿದೆ, ನಿನ್ಗೇನೇನು ಇಷ್ಟ ಎಲ್ಲ ಮಾಡ್ಕೊ ಅಂದೆ. ಅವ್ನು ಏನು ಹೇಳ್ದೆ ಗೊತ್ತಾ, ನನಗೆ ದುಡ್ಡು ಬೇಕು ಅಂತ ಅಂದ. ನೋಡಿ, ಅವ್ನು ಚಿಕ್ಕವನು, ಇನ್ನು 5 years ಕೂಡ ಆಗಿಲ್ಲ. ಅವನು ಹೇಳ್ತು ನನಗೆ ದುಡ್ಡು ಬೇಕು. ಆಮೇಲೆ ನಾನು ಅದೆಲ್ಲೋ ಹೋಗ್ಬೇಕು ಅಂದ. ಅದೆಲ್ಲಿ ಅಂತ ಅವನಿಗೆ ಗೊತ್ತಿರಲಿಲ್ಲ, ಬಟ್ ಹೇಳ್ದ ಎಲ್ಲೋ ಹೋಗ್ಬೇಕು ಅಂತ. ಅದನ್ನೇ ಹೇಳ್ತಿರೋದು, ವಿಷನ್, ಇಲ್ಲಿರೋ ವಿಷನ್ನ ನಾವು ಪ್ರೂವ್ ಮಾಡ್ಕೋಬೇಕು ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಇನ್ನೂ ಯಾರೆಲ್ಲ ನಿಮ್ಮ ವಿಷನ್ ಬೋರ್ಡ್ಸ್ನ ಮಾಡ್ಕೊಂಡಿಲ್ವೋ, ಇನ್ನೂ ಟೈಮ್ ಇದೆ, 2026ಗೆ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.